ಟು ಸೋರಿನ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ಹೊಸ ಕಂಟೆಂಟಿಗೆ ಸ್ವಾಗತ. ಸೊ ಈ ಕಂಟೆಂಟ್ ನೀವು ಆಲ್ರೆಡಿ ನೆವರ್ ಹ್ಯಾವ್ ಐ ಎವರ್ ಪಾರ್ಟ್ 1 ಯಾರ್ಯಾರು ನೋಡಿರ್ತೀರಾ, ಸೊ ಅದರದೇ ಪಾರ್ಟ್ 2 ಇದೆ. ಸೊ ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ದಯವಿಟ್ಟು ಪಾರ್ಟ್ 1 ನೋಡಿಕೊಂಡು ಪಾರ್ಟ್ 2 ಬನ್ನಿ. ಸೊ ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಿರೋದು ಏನೇನು ನಡೀತಿದೆ ಈ ವಿಡಿಯೋಲಿ ಅಂತ. ಸೊ ಬನ್ನಿ, ಇನ್ನೇನು ತಡ ಮಾಡೋದು ಬೇಡ, ಸೀದಾ ವಿಡಿಯೋ ಕಡೆ ಹೋಗೋಣ. ನೆವರ್ ಹ್ಯಾವ್ ಐ ಎವರ್ ಕ್ರೈಡ್ ಬಿಕಾಸ್ ಆಫ್ ಎ ವಿಡಿಯೋ ಗೇಮ್. ಒಂದು ಗೇಮ್ಗೋಸ್ಕರ ಯಾವತ್ತಾದರೂ ಆಗ್ತಿದ್ದೀರಾ? ಏನಕ್ಕೆ ಹೇಳಿ. ಹತ್ತಿದೀನಿ ನಾನು ಹತ್ತಿದೀನಿ. ಜಾಯ್ಸ್ಟಿಕ್ ಗೇಮ್ ಬರುತ್ತಲ್ಲ, ಹಾ. ಇದಕ್ಕೆ ಟಿವಿಗೆ ಹಾಕೊಂಡು ಆಡ್ತೀವಿ ಗೊತ್ತಾ? ಹಾ. ಅದ್ನ ಹೆಂಗೆ ಅಂತಂದ್ರೆ ಬೆಳಗ್ಗೆ ಕೂತ್ಕೊಂಡ್ಬಿಡ್ತಾ ಇದ್ದೆ. ಸಮ್ಮರ್ ಹಾಲಿಡೇಸ್ ಅಂತಂದ್ರೆ ನಮ್ಗೆ ಅವಾಗ್ಲೇ ರಜೆ ಸಿಗೋದು. ಬೆಳಗ್ಗೆ ಕೂತು ಮುಖ ತೊಳಿತಿರ್ಲಿಲ್ಲ, ಏನಿಲ್ಲ, ಕೂತ್ಕೊಂಡಿದ್ದೆ. ಎದ್ದ ತಕ್ಷಣ ನಮ್ಮಮ್ಮ ಫಸ್ಟ್ ಮುಖ ತೊಳ್ಕೊಬ, ಆಮೇಲೆ ತಿಂಡಿ ಮಾಡಿ, ಆಮೇಲೆ ಕೂತ್ಕೊಂಡು ಏನಾರು. ನಾನು ಒಂದ್ ಸ್ವಲ್ಪ ಹೋಗ್ಬಿಡ್ತೀನಿ. ಸ್ವಲ್ಪ ನಮ್ಮಮ್ಮ ಕೀರ್ತಿ ಬಿತ್ತು ಆಫ್ ಮಾಡೆಲ್ಲ ಇಟ್ಬಿಡೋರು. ನನ್ ಕೊಡ್ತಾನೂ ಇರಲಿಲ್ಲ. ಅವಾಗ ನಾನು ಹತ್ಕೊ ಕೂತಿರ್ತಿದ್ದೆ, ಕೊಡ್ರಿ ಆಡ್ಕೋದ್ರು. ಆಮೇಲೆ ಮುಖ ತೊಳಿತೀನಿ, ಕೊಡ್ರಿ ಅಂತ ಅಷ್ಟೇ. ಹಂಗೆ ಹಾ, ಹೇಳಪ್ಪ. ನಮ್ಮ ಬೇಗ ಅದೇ ಮಾತಾಡು. 10th ಎಕ್ಸಾಮ್ ಟೈಮು. ಹ್ಮ್ ಅವಾಗ ಅದು ಓದ್ಕೋಬೇಕಲ್ಲ, ಕೊಡ್ತಿರ್ಲಿಲ್ಲ ನಮ್ಮ ಫೋನು. ಮನೆ ಬಿಟ್ಟು ಹೊಂಟಾಗಿದೆ ನಾನು. ಹತ್ಕೊಂಡು ಫುಲ್ಲು ಮನೆ ಬಿಟ್ಟೆಲ್ಲ ಹೊಂಟಾಗಿದೆ. ಓ ಅವಾಗಲೇ ಸ್ಟಾರ್ಟ್ ಆಗಿತ್ತು. ವಿಡಿಯೋ ಗೇಮ್ ಇತ್ತಲ್ಲ ಫಸ್ಟ್ ಸಣ್ಣ ವಯಸ್ಸಲ್ಲಿ. ಹಾ. ಅವಾಗ ನಾನ್ ಸಣ್ಣ ಹಾ. ಮನೇಲಿ ದೊಡ್ಡವರೆಲ್ಲ ಅಣ್ಣಂದ್ರು ಕಸಿನ್ಸ್ ಎಲ್ಲ ಅವ್ರು ಹಾ. ಅಂದ್ಬಿಟ್ಟು ಆಡೋರು. ನನಗೆ ಆಡಕೊಟ್ರು ಜಾಯ್ಸ್ಟಿಕ್ ಅದು ಕನೆಕ್ಟ್ ಆಗಿರ್ತಿದ್ದಿಲ್ಲ. ಎಪಿಕ್ ಸ್ಕ್ಯಾಮ್ ಇದು. ನೆವರ್ ಹ್ಯಾವ್ ಐ ಎವರ್ ಕಂಟ್ರೋಲ್ಡ್ ಪಿ ಟು ಫಿನಿಶ್ ದ ಗೇಮ್. ಫುಲ್ಲು ಸ್ಯಾಕ್ ಫುಲ್ ಇದಾಗಿತ್ತು. ಅದ್ ಕುತ್ಕೊಂಡ್ ಆಡ್ತಿದೀನಿ. 7:30 ಕಂಬ್ಯಾಕ್ ಮ್ಯಾಚ್. ಕಂಬ್ಯಾಕ್ ಏನೋ ಆಯ್ತು, ಆದ್ರೆ ಅಯ್ಯೋ ಅದ್ ಯಾವತ್ತೂ ಮಾಡಲ್ಲ ಬ್ರೋ. ಕಾಂಪಿ ಹೋಯ್ತು, ಅದ್ರ ಪಿ ಅಂತೂ ಹೋಲ್ಡ್ ಮಾಡಲ್ಲ ಈಗ. ಟೀಮಲ್ಲಿ ಬೇರೆ ಇರ್ತೀವಿ. ಅದು ಸಣ್ಣ ಮ್ಯಾಚ್ ಅಲ್ಲ, ಲೈಕ್ ಕ್ಲಾಸಿಕ್ಸ್ ಅಲ್ಲ, ಇದು TDM ತರ ಮ್ಯಾಚಸ್ಗಳು. ಅಲ್ಲಿ ಅಷ್ಟೇ 2 ಮಿನಿಟ್ಸ್ ಆ ಕಡೆ ಹೋಗಿ ಬಂದ್ರಷ್ಟಿಗೆ ಮ್ಯಾಚ್ ಮುಗ್ದೋಗಿರುತ್ತೆ. ಅದು ಇಟ್ಕೊಳ್ಳೇಬೇಕು, ಏನ್ ಮಾಡಕ್ಕಾಗಲ್ಲ. ಓಕೆ, ಸೊ ಅದು ಯಾಕೆ ಹೇಳ್ತೀರ? ನಾನಂತೂ ಹಂಗ್ ಮಾಡೋದೇ ಇಲ್ಲ, ಹೋಗ್ಬಿಡ್ತೀನಿ ಬಂದ್ರೆ ಅಷ್ಟೇ. ಹಿಂಗ್ ಇಟ್ಬಿಟ್ಟು ಹಿಂಗ್ ಹೊಟ್ಟೋಯ್ತೀನಿ ನಾನು. ಏನಾಗ್ಲಿ ನೀನು ಮಗ. ನಮ್ದು ಕಾಂಪಿ ಗೊತ್ತಲ್ಲ, ನನ್ನ ಮಗನ್ ಕಾಂಪಿ ಮುಗಿಯೋವರೆಗೂ ಸೀನೇ ಇಲ್ಲ. ಅದು ಹೆಂಗಿರುತ್ತಂದ್ರೆ ಒಂದೊಂದ್ ಮ್ಯಾಚ್ಗಳು ಸೋಲ್ತಾ ಇದ್ದು ಕಂಬ್ಯಾಕ್ ಮಾಡ್ತಿರ್ತೀವಿ ನಾವು. ಅವಾಗಂತೂ ಅಳ್ಳಾಡೋ ಸೀನ್ ಇಲ್ಲ. ಮುಗ್ಸ್ಬಿಡೋಣ, ಫಸ್ಟ್ ಮುಗಿಸ್ಬಿಡೋಣ, ಕೂತ್ ಬಿಡ್ತೀವಿ ಹಂಗೆ. ಇಲ್ಲಪ್ಪ, Okay. ಆತರ ಯಾವತ್ತೂ ಅನ್ಸಿಲ್ಲ. ನಮ್ದು ಆಬ್ವಿಯಸ್ಲಿ ತರ ಮುಖ ಮಾಡ್ತಿದಾರಲ್ಲಿ. ಇಲ್ಲ, ಬಟ್ ಅದ್ ಕಂಟ್ರೋಲ್ ಮಾಡಕ್ಕಾಗಲ್ಲ ನನಗೆ. ಓಕೆ ಹಂಗೆ. ಅಷ್ಟೇ, But, ಮುಗಿದ ತಕ್ಷಣ ಮಗ control ಮಾಡ್ಬಾರ್ದು. ಹೆಂಗೆ ಎಲ್ರಿಗೂ ಹೇಳೋದೇನಂದ್ರೆ ಇದನ್ನ ನೋಡ್ಬಿಟ್ಟು ನೀವು ಇನ್ಫ್ಲೂಯೆನ್ಸ್ ಆಗ್ಬೇಡಿ, ಅದನ್ನ ಕಂಟ್ರೋಲ್ ಮಾಡಬಾರ್ದು. ಯಾವಾಗ ಬರುತ್ತಾ ಅವಾಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ. ನೆವರ್ ಹ್ಯಾವ್ ಐ ಎವರ್ ಸ್ಕೋಲ್ಡೆಡ್ ರ್ಯಾಂಡಮ್ಸ್ ಯೂಸಿಂಗ್ ವಲ್ಗರ್ ವರ್ಡ್ಸ್. ರ್ಯಾಂಡಮ್ ಟೀಮ್ಮೇಟ್ಸ್ಗೆ ತುಂಬಾ ಚೆನ್ನಾಗ್ ಆಡಿಲ್ಲ ಅಂತ ಕೆಟ್ಟ ಪದದಲ್ಲಿ ಯಾರ್ಯಾರು ಬೈದಿದ್ದೀರಾ ಹೇಳಿ. ಸ್ಟ್ರೀಮ್ ಅಲ್ಲಿ ಯಾವತ್ತೂ ಬೈದಿಲ್ಲ. ಆಫ್ಲೈನ್ ಅಲ್ಲಿ ನಾನೇ ರ್ಯಾಂಡಮ್ಸ್ ನ ಪೋಕ್ ಮಾಡ್ತೀನಿ, ಬೇಕು ಅಂತ ಹೋಗ್ಬಿಟ್ಟು ಬೈಯೋದು. ನೋಡಿ ಗೈಸ್, ಹುಷಾರ್. ಆನ್ಸರ್ ಸೈಲೆಂಟ್ ಕೂಲಿಂಗ್ ಗ್ಲಾಸ್ ಹಾಕೊಂಡು BGMI ಎಲ್ಲ ಯಾರಿಗೂ ಏನು ಬೈದಿಲ್ಲ. ಅಂಡ್ ಆಫ್ ಸ್ಟ್ರೀಮ್ ಅಲ್ಲಿ ಯಾವತ್ತೂ ಯಾರಿಗೂ ಬೈದೇ ಇಲ್ಲ. ಅಲ್ಲ, ಯಾರಿಗಾದ್ರೂ ಬೈದಿದ್ಯಾ ಮ್ಯಾಟ್ರು? ಅದೇ ಆನ್ ಸ್ಟ್ರೀಮ್ ಅಲ್ಲಿ ಆನ್ ಕಂಟೆಂಟ್ ವ್ಯಾಲೋರೆಂಟ್ಗೆಲ್ಲ ಇರ್ತಾರಲ್ಲ ನಮ್ ಟಾಕ್ಸಿಕ್ ಗೇಮರ್ಸ್, ಬಂದ್ಬಿಡ್ತಾರೆ. ಏಯ್ ಬಾಟಮ್ ಫ್ರಾಗರ್ ಹಂಗೆ ಶುರು ಹಚ್ಕೋತಾರಲ್ಲ, ನಮ್ಮ ಮಗನ್ ಇರಲಿ ಅಂತ ಅನ್ಕೊಂಡು ಶುರು ಹಚ್ಕೊಂಡು ಆಡೋದು ಮಾಡಿದೀನಿ ಆನ್ ಸ್ಟ್ರೀಮ್ ಅಲ್ಲಿ ಅಷ್ಟೇ. ಅಸ್ತ್ರ. ನಂದು ಆಕ್ಚುಲಿ ಭಯದಿಲ್ಲ, ಬಟ್ ಸ್ಮೂತ್ ಟಾಕ್ ಅಲ್ಲಿ ನಾನು ಸಿಟ್ ಬರ್ಸ್ಬಿಡ್ತೀನಿ ಅವ್ರಿಗೆ. ಓ, ಬಟ್ ವ್ಯಾಲೋ ಆಡ್ತಿ ಒಂದು 2 months ಬ್ಯಾಕ್. ಆಕ್ಚುಲಿ ಏನಾಯ್ತು, ಅವ್ನು ನನ್ ಟಾಂಟ್ ಮಾಡ್ಕೊಂಡೈತ ಆಯ್ತಾ. ಓಕೆ. ಅದು ಕೊನೆಗೆ ಗೆದ್ಬಿಟ್ಟು ಆ ಗೆಲ್ಲೋ ಮೆದ್ದು ನಾನು ಚೆನ್ನಾಗಿಲ್ಲ. 2 seconds ಸಿಗುತ್ತಲ್ಲ ಅಲ್ಲಿ ಮ್ಯಾಚ್ ಗೆದ್ಬಿಟ್ಟು, ಆದ್ರೆ ನಾನು ಬೈದ್ಬಿಟ್ಟು ಎಸ್ಕೆ ಹೋಗ್ಬಿಟ್ಟೆ. ಹಂಗೆ ಫ್ಲೆಕ್ಸ್ ರೀಸೆಂಟ್ ಆಗಿ ನಾನೇ ನೋಡಿದ್ದೆ. ಹಾ, ಇವಾಗ Everyday duty ಅಂತೀರಾ? ಯಾವಾಗ್ಲೂ ಬ್ರೋ ವಿನ್ನೋ ಮ್ಯಾಚ್ ಥ್ರೋ ಮಾಡಿದ್ರೆ ಯಾರ್ ತಾನೇ ಭಯಲ್ಲ ಬ್ರೋ ಇಲ್ಲಿ. ಅದೇ ಅಂಡರ್ಸ್ಟ್ಯಾಂಡಬಲ್. ಕಾಮನ್. ಹಿರಿಯರೇ ಹಿಂಗ್ ಅಲ್ಲಾಡ್ಸ್ಬಿಟ್ರಿ ತಾರೆ. ಬ್ಯಾಡ್ ವರ್ಡ್ಸ್ ಬರೋದೇ ಇಲ್ಲ. ಮಾತೆ ಇನ್ನು ಯಾರಿಗೂ ಮಾತಾಡಿಲ್ಲ ಬ್ಯಾಡ್ ವರ್ಡ್ಸ್ ಅಲ್ಲಿ ಇದುವರೆಗೂ. ಅಪ್ರಿಶಿಯೇಟೆಡ್. ಅಪ್ರಿಷಿಯೇಟೆಡ್. ನೆವರ್ ಹ್ಯಾವ್ ಐ ಎವರ್ ಗೇವ್ ಅಪ್ ಆನ್ ಸಮ್ ಗೇಮ್. ಅಂದ್ರೆ ನನ್ ಕೈಲಿ ಗೇಮ್ ಆಡಕ್ ಆಗಲ್ಲಪ್ಪ ಅಂತ ಬಿಟ್ಬಿಡೋದು. ಇದು ರೇಜ್ ಕ್ವಿಟ್ ಅಲ್ಲ, ನನ್ ಕೈಲಿ ಆಗಲ್ಲಪ್ಪ ಈ ಗೇಮ್ ಅಂತ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್, ನಿಲ್ಸಿದ್ದು. ಟೈಟನ್ ಫಾಲ್ಟು ಅಣ್ಣ ರೀಸೆಂಟ್ ಆಗಿ ಆಗಿದ್ದು. ಸ್ಪೀಡ್ ರನ್ ಮಾಡ್ತಿದ್ವಿ ನಾನು ಅವನು, ನೊಂದೋಗಿದ್ದ ಹುಡುಗ. ಓಕೆ, ನೈಸ್. ನಾನು ಓನ್ಲಿ ಒನ್ಲಿ ಅಪ್. ಆರೆಂಜ್ ಐತೇನ್ರು ಟ್ರೈ ಮಾಡಿಲ್ಲ ವ್ಯಾಲೋ. ವ್ಯಾಲರೆಂಟ್ ಅದ್ರಲ್ಲಿರೋ ಟಾಕ್ಸಿಸಿಟಿಗೆ ನೀವು ಬಿಡ್ಲೇಬೇಕು. ಒಂದು ಗೆಟಿಂಗ್ ಓವರ್ ಇಟ್ ಇದೆ. ಆಮೇಲೆ ರೀಸೆಂಟ್ ರೆಮಿನೆಂಟ್ ರೆಕಾರ್ಡ್ ಆಡಿದೆ. ಸೈಕ್ ಗೇಮ್ ಅದು. ಗ್ರಾಫಿಕ್ಸ್ ಎಲ್ಲ ಹೆವಿ ಇದೆ ಆಯ್ತಾ. ನೀವು ಒಂದ್ಸಲ ಹಿಂಗೆ ಮಿಷನ್ ಎನಿಮೀಸ್ ನಿಂಗೆ ಡಿಫೀಟ್ ಮಾಡ್ಕೊಂಡು ಹೋಯ್ತೀರಾ, ಸುಮ್ನೆ ವಾಪಸ್ ಬಂದ್ರೆ ಅವರೆಲ್ಲ ಮತ್ತೆ ಇರ್ತಾರೆ ಅಲ್ಲಿ.
ಓ ನನಗೆ ಸಾಕಾಗೋಯ್ತು ಓ ಗ್ರೈಂಡ್ ಮಾಡಿ ಮಾಡಿ ಮಾಡಿ. ಓಕೆ ಅವತ್ತು ಆತರ. ಸ್ಟ್ರೀಮಲ್ಲಿ ಎಕ್ಸಿಟ್ ಆದ್ನಲ್ಲ ವಾಮಿಟ್ ಬರ್ತಿದೆ ವಾಮಿಟ್ ಓ ಬರಂಗಾಯ್ತು. ಇದು ಎಸ್ಕೇಪ್ ದ ಬ್ಯಾಕ್ಗ್ರೌಂಡ್ಸ್. ಎಸ್ಕೇಪ್ ದಿ ಬ್ಯಾಕ್ ರೂಮ್ಸ್. ಓಕೆ. ಅದು ಕತ್ಲೆ ಕತ್ಲೆ ನೋಡಿ ಒಂಥರ ತಲೆ ಸುತ್ತಿ ಬಂದೆ ವಾಮಿಟ್. ನನಗೆ ಒಂಥರ ಈ ತರನೂ ಅಲ್ಲ ಆ ತರನೂ ಅಲ್ಲ. ಸೂಪರ್ ಮರಿಯೋ ಎಲ್ಲರೂ ಆಡಿರ್ತೀರ ತಾನೆ. ಅಯ್ಯೋ ಸೂಪರ್ ಮರಿಯೋ ಎಲ್ಲರೂ ಆಡಿರ್ತೀರ ತಾನೆ. ಅದ್ರಲ್ಲಿ ಒಂದ್ ಲೆವೆಲ್ ಬರುತ್ತೆ, ಕ್ಯಾಸಲ್ ಲೆವೆಲ್. ಅದು ಹಾ ಅದ್ರಲ್ಲಿ ಹೆಂಗಿದೆ ಅಂತಂದ್ರೆ ಓಡ್ತಾ ಇರ್ತೀವಿ, ಎಂಡ್ಲೆಸ್ ಹೋಗ್ತಾ ಇದೆ ಅದು, ಎಂಡ್ಲೆಸ್. ನಾನು 2 ಸಲ ರೀಸ್ಟಾರ್ಟ್ ಮಾಡಿದೆ ಗೇಮ್ನ, ಇನ್ನ ಹೋಗ್ತಾನು ಎಂಡ್ಲೆಸ್ ಹೋಗ್ತಾನು. ನನಗೆ ಇನ್ನ ಗೊತ್ತಿಲ್ಲ ಹೆಂಗ್ ಕಂಪ್ಲೀಟ್ ಮಾಡೋದನ್ನ ಅಂತ. ನಾನು ಅದಕ್ಕೆ ಬಿಟ್ಬಿಟ್ಟೆ ನಾನು ಹಂಗೆ. ಸಬಾಷ್. ಓಕೆ, ಗೊತ್ತಿಲ್ಲ ನಂದು ಅವ್ನಿಗೂ. ಗಿವ್ ಅಪ್ ಮಾಡಿದ್ದಂದ್ರೆ ಅದೇ ಗಿವ್ ಅಪ್ ರೇಜು 2 ಒಂದೇ ಗೇಮಲ್ಲಿ. ಗಾಡ್ ಆಫ್ ವಾರ್ ನನ್ನ ಗೇಮ್ ಮತ್ತೆ ಆಡೋದು ಇಲ್ಲ. ಇವಾಗ ಯಾರು ಬಂದು ನಂಗೆ ಚಾಲೆಂಜ್ ಮಾಡಿ ನನಗೆ 20,000 ಇಲ್ಲ 1 ಲಕ್ಷ ಕೊಡ್ತಿರೋದು ನಾನು ಆ ಗೇಮ್ ಕಡೆ ಹೋಗಲ್ಲ. ನೆವರ್ ಹ್ಯಾವ್ ಐ ಎವರ್ ಪುಟ್ ಅಪ್ ಗೇಮ್ ರೇಜ್ ಆನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ಗೇಮಲ್ಲಿರೋ ಕೋಪ ಅಂತ ತಗೊಂಡು ಹೋಗ್ಬಿಟ್ಟು ಯಾರು ಬಂದು ಇವಾಗ ನೀವು ಗೇಮ್ ಮಾಡ್ಬೇಕಾದ್ರೆ ಮಾತಾಡ್ತಿದ್ರೆ ಏನೋ ಒಂದು ಇಲ್ಲ ಗೇಮ್ ಮುಗಿಸ್ಕೊಂಡು ಹೋಗಿರ್ತೀರಾ, ಅಲ್ಲೇನೋ ಕೇಳ್ತಾರೆ, ಈ ಫ್ರಸ್ಟ್ರೇಷನ್ನ ತೊಗೊಂಡು ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹಾಕಿರೋದು. ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರು ಆಗಿರ್ಬೋದು. ಹಾಕಿದೀವಿ ಯಾವಾಗ ಯಾವ ಟೈಮಲ್ಲಿ ಹೆಂಗೆ BGMI ಟೈಮಲ್ಲೇ. ಇನ್ನೇನಿರುತ್ತೆ ತಗೊಬಂದ್ ತಿನ್ನಕ್ ಕೊಡ್ತಾ ಇರ್ತಾರ. ಇಲ್ಲಿ ಮೇನ್ ಮ್ಯಾಚ್ ಇರುತ್ತೆ, ಲಾಸ್ಟ್ ಝೋನ್ ಫೈಟ್ ಹಾ. ಇರುತ್ತೆ, ಅವಾಗ ಕೊಡ್ತಾರೆ. ಅವಾಗ ಅಲ್ಲಿ ಇಟ್ಬಿಟ್ಟು ಹೋಗಮ್ಮ ಅಂತ ಕಿರ್ಚ್ಬಿಟ್ಟು ಆತರ. ನೋಡಿ, ಈಗ ತಿನ್ನಕ್ ತಂದು ಕೊಡೋದು ತಪ್ಪು ಅಂತ ಹೇಳ್ತಾ ಇದ್ದೀರಾ ನೀವು. ಇಲ್ಲ Same, ಅವಾಗ same decision. ಹಂಗೆ ಏನಾದ್ರೂ ಹೇಳಕ್ ಬಂದಾಗ ಎಲ್ಲ ಡಿಸ್ಟರ್ಬ್ ಮಾಡಕ್ ಬಂದಾಗ ಅವಾಗ ಈ ಕೋಪನೆಲ್ಲ ಅದ್ರ ಮೇಲೆ. ಹ್ಮ್. ಬಟ್ ಬೇಜಾರ್ ಮಾಡ್ಕೋತಾ ಇರಲ್ಲ, ಮತ್ತೆ 5 ನಿಮಿಷ ಬಿಟ್ಕೊಂಡು ಮತ್ತೆ ಒಂದ್ ತಂದು ಕೊಡೋರು ಅವ್ರ ಹಂಗೆ ಮನೇಲಿ ಅವುಗಳೇ ಕೋಪ ಮಾಡ್ಕೊಳ್ಳೋದು. ಅಷ್ಟೇ. ಏನೋ ಸೇಮ್ ಅಂತಿದ್ದೆ. ಓಕೆ, ಸೇಮ್ ಸಿಚುವೇಶನ್. ನಮ್ಮಮ್ಮ ಊಟ ಮಾಡ್ಸಕ್ಕೆ ಹಿಂಗ್ ಬಂದ್ ಹಿಂಗೆ ಇನ್ನೇನ್ ಹಿಂಗ್ ಆಡ್ತಾ ಇರ್ತೀನಿ, ಹಿಂಗ್ ಮ್ಯಾಚ್ ಹಿಂಗ್ ಇಟ್ಕೊಂಡಿರ್ತೀನಿ ಹಿಂಗೆ. ನಮ್ಮಮ್ಮ ಹಿಂಗ್ ಬಂದ್ಬಿಟ್ಟು ಮಧ್ಯದಲ್ಲಿ ಹಿಂಗ್ ಹಿಡಿತಾರೆ ಹಿಂಗೆ. ಸ್ಕ್ರೀನ್ಗೂ ನನ್ನ ಕಣ್ಣಿಗೂ ಕ್ಲೀನ್ ಆಗಿ ಬ್ಲಾಕ್. ಹೆಂಗ ಬೈತಿದ್ರೆ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತಾರೆ ನಮ್ಮಮ್ಮ. ಇತ್ತವ್ರೆ ಮೊದ್ಲು ಮಾಡ್ತಿದ್ದೆ. ಮೊದಲು ಅವಾಗ ಮಾಡ್ತಿದ್ದೆ. ಬಿಟ್ಟಾಕಿದ್ದೆ ಹೆಂಗೆ? episode ಆಗಿ. ಯಾರ ಮೇಲೆ? ಅಮ್ಮ ಮೇಲೆನೆ. ಏನಾದ್ರೂ ಮಾತಾಡ್ಸಕ್ ಬಂದ್ರೆ ಬರೀ ಬಿಡ್ತಿದ್ದೆ. ಹೆಂಗೆ? ಅಸ್ತ್ರ. ಆ ಗೇಮ್ ಆಡೋತ್ತಿಗೆ ಫಸ್ಟ್ ನಾವು ಜೈರೋ ಪ್ಲೇಯರ್ಸ್ ಅಲ್ಲ ಹಾ. ಬಂದ್ಬಿಟ್ಟು ಊಟ ಕರೆದು ತಳ್ತಾ ಇದಾರೆ ಹಿಂಗೆ ಫ್ಲೆಕ್ಸ್. ನಂದು ಫಾರ್ ಕ್ರೈ 3 ಅವಾಗ ಫಸ್ಟ್ ಲ್ಯಾಪ್ಟಾಪ್ ಸಿಕ್ಕಿದಾಗ ಫಾರ್ ಕ್ರೈ 3 ಡೌನ್ಲೋಡ್ ಮಾಡಿ ಆಡ್ತಿದ್ದೆ. ಅವಾಗ ನನ್ ತಂಗಿಗೂ ಬೇಕು ಲ್ಯಾಪ್ಟಾಪ್ ಅವ್ಳಿಗೆ ಓದಕ್ಕೆ. ನಾನ್ ಫಾರ್ ಕ್ರೈ 3 ಇನ್ನೇನ್ ಆಗ್ಬಿಡೋದು ಬ್ರೋ, ಅವತ್ತೊಂದು ಗೇಮ್ 100% ಆಗ್ಬಿಡೋದು. ಅದು ಹಾ. ಮಾಡ್ತಿದ್ದೆ. ಬಂದಿ ಮತ್ತೆ ಲ್ಯಾಪ್ಟಾಪ್ ಕೆಲೋದು, ಡೋಡ್ ಹೊಡಿಯೋದು ಆತರ ಮಾಡ್ತಿದ್ದೆ. ಅದಕ್ಕೆ ರೀಚ್ ಬೈದಿದ್ದೆ, ಮತ್ತೆ ಹೋಗಿ ಸಮಾಧಾನ ಮಾಡಿ ನಾನು ನಿಂತರ ನಮಗ ಸ್ಟಾರ್ಟಿಂಗ್ ಯಾವ್ದಲ್ಲ ಆಫೀಸ್ ಲ್ಯಾಪ್ಟಾಪ್ ಕೊಟ್ರು, ನಾನ್ ಬೇಕಾದ್ರೆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕ್ರೈಸಿಸ್ 3 ಡೌನ್ಲೋಡ್ ಮಾಡ್ಕೊಂಡು ಕೂತ್ಕೊಂಡು ಆಡ್ತಿದ್ದೆ ಆಫೀಸಲ್ಲಿ. ಟ್ರಾನ್ಸ್ಫರ್. ನಂದು ಊಟ ತಿಂಡಿದೇನೆ. ಏನಾರು ಮಾಡ್ಬೇಕಾದ್ರೆ ನಮ್ಮಮ್ಮ ಬಂದ್ ಹಿಂಗ್ ತಿನ್ಸೋದು ಇದೆಲ್ಲ ಮಾಡ್ತಾರೆ. ಹೇಳ್ಬಿಡ್ತೀನಿ, ನಾನು ಕೋಪ ಗೀಪ ಎಲ್ಲ ಹೇಳ್ಬಿಡ್ತೀನಿ, ಅಮ್ಮ ಆಡ್ತಾ ಇದೀನಿ ಬಿಡುಮ್ಮ. ನಮ್ಮಮ್ಮ ತಿನ್ಬಿಡು ಹಾಕ ಬರ್ತಾರೆ. ಅವಾಗ್ಲೂ ಇನ್ನೇನ್ ಮಾಡೋದು, ಅಮ್ಮ ಇದ್ದಿದ್ದೆ ಎಲ್ಲ ಹಾಕ್ತಾ ಇರ್ತಾರೆ. ಸುಮಾರು ಸಲ ನಡೀತಿರತ್ತೆ. ಅಂದರೆ ಅಮ್ಮನ ಮೇಲೆ ಸ್ವಲ್ಪ ಕಡಿಮೆನೆ, ಬಟ್ ತುಂಬ ಸಿಚುವೇಶನ್ ನನಗೆ ಹೆಂಗಿರತ್ತೆ ಅಂದರೆ, ನನಗೆ ಆಡಬೇಕಾದ್ರೆ ಮೇನ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಈವನ್ ನನಗೆ ನನ್ನ ಡೋರ್ ಓಪನ್ ಆಗಿ ಆ ಕಡೆಯಿಂದ ಏನಾದರೂ ಒಂದು ಸ್ವಲ್ಪ ಲೈಟ್ ಬಿದ್ದು ನನ್ನ ಸತ್ರೂ ನಾನು ಬೈದ್ಬಿಡ್ತೀನಿ ಅವ್ರಿಗೆ, ಏನಕ್ಕೆ ಡೋರ್ ತೆಗೆದ್ರಿ ಅಂತ. ಆ ಥರ ನಾನು ಲೈಕ್ ನಮ್ಮ ಅಣ್ಣ ಅಂತೂ ನನ್ನ ಪಕ್ಕದಲ್ಲೇ ಇನ್ನೂ ನಮ್ಮ ಅಣ್ಣನೂ PC ಯೂಸ್ ಮಾಡೋದ್ರಿಂದ ಅವ್ನು ಏನಾದರೂ ಕಾಲ್ ಬಂದರೆ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ನನಗೆ ಯಾವ ಗೇಮಲ್ಲೂ ಆಗಲ್ಲ. ವ್ಯಾಲರೆಂಟ್ ಆಡಬೇಕಾದ್ರೆ ಅಂತೂ ಅಲ್ಲಿ ಜನ ಆಗಲೇ ನಮಗೆ ಬೈತಾ ಇರ್ತಾರೆ ಚೆನ್ನಾಗಿ ಆಡಿಲ್ಲ ಅಂದರೆ. ಈ ಕಡೆ ಇವನ್ ಕುತ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಕಷ್ಟ ಸುಖ ಮಾತಾಡ್ತಾ ಇರ್ತಾನೆ. ನನಗೂ ಆಡಕ್ ಆಗ್ತಾರಲ್ಲ. ಒಂದ್ಸಲ ಹೇಳ್ತೀನಿ, ಹೋಗೋ ಈಚೆ ಮಾತಾಡುವ, ಒಂದ್ಸಲ ಕಷ್ಟ ಹೋಗಲ್ಲ. ಆಮೇಲೆ ಲೈಕ್ ನಾರ್ಮಲ್ ಜಗಳ. ಇನ್ನ ಅಮ್ಮಂದಂತೂ ಅದೇ, ಊಟ ಏನಾದ್ರು ತಗೊಂಬರ್ತಾರೆ, ಇಲ್ಲ ಏನಾದ್ರು ಕರಿತಾ ಇರ್ತಾರೆ. ಒಂದ್ಸಲ ನಮ್ಮ ಮನೇಲಿ ಹೆಂಗೆ ಅಂದ್ರೆ, ಒಂದ್ಸಲ ಹೇಳ್ತಾರೆ ಅಂಗಡಿಗೆ ಹೋಗ್ಬೇಕು ಏನಾದ್ರು ಅಂತ. ನಾನು ಹೋಗಿಲ್ಲ, ಮಾಡಿಲ್ಲ, ನಾರ್ಮಲ್ ಆಗಿ ಗೇಮ್ ಹೇಳಿರ್ತೀನಿ ಅವ್ರಿಗೆ 20 ನಿಮಿಷ ಅಂತ, ಸರಿನಾ? 2 ನಿಮಿಷ ಆಗಿರಲ್ಲ, ವಾಪಸ್ ಆ ಕಡೆಯಿಂದ ಕಾಲ್ ಬರುತ್ತೆ ನನಗೆ. ಅಂದ್ರೆ ಕೂಗ್ತಾರೆ ಅಲ್ಲಿಂದ ಕೂಗ್ತಾರೆ ಅಂಗಡಿಗೆ ಹೋಗ್ಬಾರೋ ಅಂತ. ಸೆಕೆಂಡ್ ಟೈಮ್ ಓಕೆ, ಥರ್ಡ್ ಟೈಮು ಓಕೆ. ಆ 20 ನಿಮಿಷದ ಟೈಮಲ್ಲಿ ಒಂದು 10 ರಿಂದ 15 ಸಲ ಕರೆದ್ಬಿಟ್ಟಿರ್ತಾರೆ ನನಗೆ. ಅದು ತುಂಬ ಇರಿಟೇಟ್ ಆಗುತ್ತೆ. ಅವಾಗ ಸ್ವಲ್ಪ ರೇಗ್ಬಿಡೋದು, ಆಮೇಲೆ ಇರುತ್ತಲ್ಲ ಮತ್ತೆ ಸಮಾಧಾನ ಮಾಡೋದು. ಹಂಗಲ್ಲ ಹಿಂಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡೋದು ಆಮೇಲೆ ಅವ್ರಿಗೆ. ಇದು ಸಿಚುವೇಶನ್. ಆಮೇಲೆ ಪ್ಯಾರೆಂಟ್ಸ್ಗೆ ಎಕ್ಸ್ಪ್ಲೇನು ಮಾಡಕ್ಕಾಗಲ್ಲ. ಲೈಕ್ ಆನ್ಲೈನ್ ಗೇಮ್ನ ಪಾಸ್ ಮಾಡಕ್ಕಾಗಲ್ಲ. ನೆವರ್ ಹ್ಯಾವ್ ಐ ಎವರ್ ಪ್ಲೇಡ್ ಎ ಗೇಮ್ ವಿತ್ ಮಾಡ್ಸ್. ಸೊ ಮಾಡ್ ಅಂದ್ರೆ ಏನಂತ ಅನ್ಕೊಂಡ್ಬಿಡ್ತೀನಿ, ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಡ್ರಾನ್ಸರು ಮತ್ತೆ ಅಸ್ತ್ರ ಮೈನ್ಕ್ರಾಫ್ಟ್ ಆಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಇವ್ರಿಗೆ ಯಾರು ಓನರ್ ಇರುತ್ತೆ ಅವ್ರಿಗೆ ಆಕ್ಸೆಸ್ ಇರುತ್ತೆ ಕಿತಾಪತಿ ಮಾಡಕ್, ಏನಾದ್ರು ಕೋಡ್ಸ್ ಗಿಟ್ಸ್ ಹಾಕೊಂಡು. ಸೊ ಆ ತರ ಕೆಲಸ ಯಾರಾದ್ರೂ ಮಾಡಿದ್ದೀರಾ ಇದುವರೆಗೂ ಗೇಮ್ ಆಡ್ಬೇಕಾದ್ರೆ ಅಂತ ಕೇಳಿ. ಇದ್ರಲ್ಲಿ ಆ ತರ ಏನು ಇನ್ವಾಲ್ವ್ ಆಗಲ್ಲ, ಹೇಳ್ತಾ ಇದೀನಿ. ಮಾಡ್ಸ್ Mods. ಸನ್ಸ್ ಆಫ್ ದಿ ಫಾರೆಸ್ಟ್ ಎಲ್ಲರಿಗೂ ಎಕ್ಸ್ಪೋಸ್ ಮಾಡ್ಕೊಂಡಿಲ್ಲ ಎಲ್ರು.
ಎಲ್ಲರೂ ಓಕೆ, ಸನ್ಸ್ ಆಫ್ ದಿ ಫಾರೆಸ್ಟ್ ಇಲ್ಲೊಂದು ಪಾಯಿಂಟ್ ಆ್ಯಡ್ ಮಾಡ್ಬಿಡ್ತೀನಿ. ಸೊ ಆ ಮಾಡ್ ಯೂಸ್ ಮಾಡಿದ್ದು ನಾವೇನಕ್ಕೆ ಅಂದರೆ, ಒಂದು ಕಂಟೆಂಟ್ ಬರುತ್ತೆ ಅಪ್ಕಮಿಂಗ್ ಡೇ ಅಲ್ಲಿ ನಿಮಗೆ, ಸನ್ಸ್ ಆಫ್ ದಿ ಫಾರೆಸ್ಟ್. ಅದು ನಮ್ಮ ಎಡಿಟರ್ ಯಾವಾಗ ಎಡಿಟ್ ಮಾಡ್ತಾನೋ ಗೊತ್ತಿಲ್ಲ, ಬಿಕಾಸ್ ಅರೌಂಡ್ ಈಚ್ POV 12 hour ಪ್ಲಸ್ ಇದೆ ಆ ಕಂಟೆಂಟು. ಅರೌಂಡ್ ಈಚ್ POV 12 hour ಪ್ಲಸ್ ಇದೆ ಆ ಕಂಟೆಂಟು. ನಾನ್ ಓ, ಸನ್ಸ್ ಬೇರೆ ಆಫ್ ದಿ ಗೇಮ್. ಫಾರೆಸ್ಟ್, GTA ಅದು ಸ್ಪೈಡರ್ ಮ್ಯಾನ್ ಅಂತರ ಮೋಡ್ಸ್ ಬರುತ್ತೆ ಹಾ, ಅದು, ಮತ್ತೆ ಸೆಕಿರೋ ಔಟ್ಫಿಟ್ ಮೋಡ್ ಮಾಡಿದ್ದೆ. ನಾನು ಆಡಿದ್ದೆ GT ಅಲ್ಲಿ ಚಿಕ್ಕ ವಯಸ್ಸಲ್ಲಿ. ವೈಸಿಟಿ ಎಲ್ಲ ವೈ ಸಿಟಿ ಅದ್ರಲ್ಲಿ ವೈಸಿಟಿ ಎಲ್ಲ 6 use ವೈಸಿಟಿ ಮಾಡಿ ಅದು ಚೀಟ್ಸ್ ಅದು ಕರೆಕ್ಟ್ horse ಅಲ್ಲ. ಲೀವ್ ಮಿಲೋನು ಅದು ಅದು cheats ಮಾಡಿದ್ದೆ. ಅದು ಏನೋ Leave me ಒಂದು alone. ಮಾಡಿದ್ದೆ ಲೀವ್ ಮಿಲೋನ್ ಯಾರಿಗಾರು ಹೊಡೆದ್ಬಿಟ್ಟು ಸೀದಾ ಟೈಪ್ ಮಾಡೋದು ಲೀವ್ ಮಿ ಅಲೋನ್ ಅಂತ. ಮಾಡಿದ್ದೆ ಫನ್ನಿ ಅದು ಮ್ಯಾಗ್ನೆಟ್ ಎಸ್ಕೇಪ್ ಬೇರೆ ಹೋಗ್ತದೆ ಮಿಸ್ ಆಗ್ಬಾರ್ದು ಅಂತ. ಲೈಫ್ಸ್ಗೋಸ್ಕರ ಎಲ್ಲದಕ್ಕೂ ಓದ್ತಿದ್ದೆ. ಮತ್ತೆ ಬೇರೆ ಯಾರಾದ್ರು? ಫನ್ನಿ ಮ್ಯಾಗ್ನೆಟ್ ನಂದು ಮೈನ್ಕ್ರಾಫ್ಟ್. ಫನ್ನಿ ಮ್ಯಾಗ್ನೆಟ್ ಅಂತ ಹೇಳಿ. ಮೈನ್ ಕ್ರಾಫ್ಟ್ ಅಲ್ಲಿ ಬೇಸ್ ಏನಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ಮೈನ್ ಕ್ರಾಫ್ಟ್ ಅಲ್ಲಿ ಬೇಸ್ ಏನಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೇಳ್ತಾ ಇರ್ತೀರಲ್ಲ, ಏನೇನ್ ಮಾಡ್ತಾವನೋ ಗೊತ್ತಿಲ್ಲ. ಸೊ ಇಸ್ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಹಾಗೆ ನಿಮ್ಮ ಫೇವ್ರೇಟ್ ಪಾರ್ಟ್ ಯಾವ್ದಾಗಿತ್ತು ಈ ಒಂದು ವಿಡಿಯೋಲಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇನ್ನ ಇದೇ ರೀತಿ ಸುಮಾರು ಕಂಟೆಂಟ್ಸ್ ಬರ್ತಾ ಇರುತ್ತೆ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಸಿಗ್ತಾ ಇರ್ತೀವಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್, ಟಾಟಾ.